ಹೆಂಗಿವಾಗ ಆ ಸರೋಜಕ್ಕನ ಕೈಲಿ ನಿಜ ಹೇಳ್ಸೋದು, ಏನು ಮಾಡೋದು ಏನು ಅಂತ ಗೊತ್ತಾಗ್ತಾ ಇಲ್ವೇ. ಹಿಂಗೆ ಮಾಡ್ತೀನಿ. ಅದೇ ಥರ ಹೇಳಿದ್ರೆ ಎದ್ರಕಂಡು ಪಕ್ಕ ನಿಜ ಒಪ್ಕೊಂತಾರೆ. ಯಾರು ಹೇಳಿದ್ರು ಯಾಕೆ ಬರೋದ್ರು ಅಂತಾನೆ. ಬರ್ತಾರೆ ಅನ್ಸತ್ತೆ. ಈಗಲಾಗಲ ಹೋಗಿದ್ದಾರೆ ಅಪ್ಪಕ್ಕೆ ಸಾಮಾನು ತರಕ್ಕೆ ಅಂತಾನ. ಬರಲಿ ಕೇಳ್ತೀನಿ. ಆ ಚೀಟಿ ತಗೊಂಬರ್ಲಿ. ಓ ಸರೋಜಕ್ಕ, ಎಲ್ಲ ಸಾಮಾನು ತಗೊಂಬಂದ್ರಾ? ಹೂ ಕಣೆ, ಎಲ್ಲ ತಗೊಂಬಂದ್ವಮ್ಮ. ಎಲ್ಲಿ ಕೊಡಿಲಿ. ಚೀಟಿ ಬರ್ಕೊಂಡು ಹೋಗಿದಲ್ಲ, ಆ ಚೀಟಿ ಕೊಡ್ರಿಲಿ. ಚೀಟಿನ ಯಾಕೆ? ಏನಿಲ್ಲ, ಹಾಗಾಗಿ ಏನಾದ್ರೂ ಮಿಸ್ ಆಗಿದೆ ಅಂತಾನ ನೋಡ್ಬೇಕಾಗಿತ್ತು. ಕೊಡಿಲಿ ಒಂದು ನಿಮಿಷ. ಯಾಕೆ ಯಾವಾಗ್ಲೂ ಚೀಟಿ ಅಂತೀಯ? ಹೋಗ್ಬೇಕಾದ್ರೂ ಹಂಗೆ ಚೀಟಿನೇ ದುರು ನೋಡ್ತಿದ್ದೆ. ಈಗ ನೋಡಿದ್ರೆ ಚೀಟಿ ಕೊಡ್ರಿ ಇಲ್ಲಿ ಅಂತ ಇನ್ನ ಬರೋದೇ ತಡ. ಅಲ್ಲೇ ಕೇಳ್ತಾ ಇದ್ದೆ. ನಡಿ ಒಳಕ್ ಒಂದ್ ಸ್ವಲ್ಪ ಹೊತ್ತು, ನಮ್ಗೆ ಸುಸ್ತಾಗೈತಿ. ಈ ಲಗೇಜ್ ಓದ್ಕೊಂಬಂದು ಇವಳಬ್ಳು ಇಲ್ಲೇ ವಿಚಾರಿಸ್ತಾಳೆ ಎಲ್ಲಾನ. ಸರೋಜಮ್ಮ ನಡಿಯಮ್ಮ ಒಳಿಕೆ, ಆಮೇಲೆ ಕೊಡಿವಂತೆ ಅವಳಿಗೆ ಆತ ಚೀಟಿ ನೋಡ್ಕೊಂಬ್ಲಿ. ಅದೇನಿಕ್ಕೆ ಅವಳ ಏನ್ ಕತ್ತೀಯ ಚೀಟಿಯಾಗೆ? ಏನು ಇಲ್ಲ ತೇ, ಸುಮ್ಮನೆ ಏನಾದ್ರು ಮಿಸ್ ಆಗಿದೆ ಅಂತ ನೋಡೋಣ ಅಂತ ಅಷ್ಟೇ. ಸರಿ ನಡೀರಿ ಲಗೇಜ್ ಇಳಿಸಿ ಮೊದ್ಲು ಒಳಕ್ಕೆ ನಡೀರಿ. ಚೀಟಿ ಕೊಡಕ್ಕ? ಕೊಡಮ್ಮ. ಆ ಚೀಟಿ ಅಂತ ಬಡ್ಕೊಂತಾಳ ಅವಳು. ಅದೇನ್ ನೋಡ್ಕೊಂಬ್ಲಿ. ತಾಳೆ ಕಾವ್ಯ, ಅದೇನ್ ನೋಡ್ಬೇಕು ನೋಡ್ಕೆ. ಹೌದೌದು, ಪಕ್ಕ ಇವರೇ ಬರ್ದಿರೋದು. ಅಲ್ಲ, ಇವ್ರಿಗೆ ಏನು ದ್ವೇಷ ಇಲ್ವಲ್ಲ? ಯಾಕೆ ಬರೋದ್ರು? ಯಾರು ಹೇಳಿ ಬರ್ಸಿದ್ರು? ನಮ್ಮ ಅತ್ತೆ ಏನಾನ ಹೇಳಿದ್ರ ಅಥವಾ ರಮ್ಯ ಏನಾನ ಹೇಳಿ ಬರ್ಸಿದ್ಲ? ಒಂದು ಗೊತ್ತಿಲ್ವಲ್ಲ. ಏನೇ ಅದು ಚೀಟಿ ನಂಗೆ ನೋಡ್ತಾ ಇದ್ಯಾ? ಏನೂ ಇಲ್ಲ ಅತ್ತೆ, ಅದು ಆಶನಿಗೆ ಪತ್ರ ಬರ್ದಿರೋರು ಯಾರು ಅಂತನ ಗೊತ್ತಾಗಿದೆ, ರೇಣುಕಾಕಾಗೆ. ಅದಕ್ಕೇನೆ. ಏನು ಗೊತ್ತಾಗೋಯ್ತಾ? ಆ ದೊಡಮ್ಗೆ ಹೆಂಗ್ ಗೊತ್ತಾಯ್ತು? ಯಾರು ಬರ್ದಿರೋದು ಅಂತಾನು ಗೊತ್ತು, ಆದ್ರೆ ಅವ್ರು ಒಪ್ಕೊಳ್ಳೋದಷ್ಟೇ ಬಾಕಿ ಇರೋದು. ಯಾಕೆ ಬರೋದ್ರು ಅಂತಾನು ಗೊತ್ತಿಲ್ಲ. ಈ ತರ ಯಾಕೆ ಮನೆ ಹಾಳು ಕೆಲಸ ಮಾಡ್ತಾರೋ ಗೊತ್ತಿಲ್ಲಪ್ಪ. ಏನು ಹೇಳ್ತಾ ಇದ್ಯಾ? ಯಾರೇ ಅಂತ ಕೆಲಸ ಮಾಡಿರೋದು? ನಿಜವಾಗ್ಲೂ ಯಾರೋ ಮೋಸ ಆಗಿರೋ ಹುಡುಗಿನೇ ಬರ್ದಿರ್ತಾಳೆ. ಅದ್ರಲ್ಲೇನಿದೆ ಮನೆ ಹಾಳು ಕೆಲಸ ಅನ್ನೋದು? ಅವನು ಮನೆ ಹಾಳು ಕೆಲಸ ಮಾಡ್ತಾ ಇರೋದು. ಅವನು ಮದುವೆ ಗಂಡು ಅವನು. ಅವನು ಕೇಳು ನಿಮ್ಮ ಅತ್ತೇನ ರೇಣುಕಿನ. ಅಯ್ಯೋ ಅತ್ತೆ, ಅದು ನಿಜವಾಗ್ಲೂ ಮೋಸ ಆಗಿರೋ ಹುಡುಗಿ ಬರ್ದಿರೋದಲ್ಲ. ಇದು ಮೋಸ ಮಾಡ್ಬೇಕು ಅಂತ ಬರ್ದಿರೋರು ಯಾರೇ ಅದು? ಯಾರು ಹೇಳಿ ಕಾವ್ಯ, ಯಾರೇ ಬರ್ದಿರೋದನ್ನ? ಅತ್ತೆ, ಈ ಚೀಟಿ ಬರ್ದಿರೋದು, ಹ್ಯಾಂಡ್ ರೈಟಿಂಗು, ಅವಳಿಗೆ ಬಂದಿರೋ ಪತ್ರ ಎರಡೂನು ಒಬ್ಬರೇ ಬರ್ದಿರೋದು. ಅದು ಯಾರು ಅಂತನ ಸರೋಜಕ್ಕನೇ ಹೇಳ್ಬೇಕು ಯಾಕೆ ಈ ತರ ಬರೋದ್ರು ಅಂತ. ಏನೇ ಹೇಳ್ತಾ ಇದ್ಯಾ? ನಮ್ ಸರೋಜನ ಅವಳು ಯಾಕೆ ಬರೀತಾಳೆ? ಅವಳೇ ಕೇಳ್ತಾಳೆ. ಅವಳಿಗೇನ್ ಗೊತ್ತೈತಿ ಇದ್ರ ಬಗ್ಗೆ? ಯಾಕಂದ್ರೆ ಆ ಪತ್ರ ಬರೆದಿರೋದು ಈ ಅಕ್ಕನೇ, ಅದಕ್ಕೇನೆ. ಸರೋಜಕ್ಕ ಹೇಳಿ, ಯಾಕೆ ಈ ತರ ಪತ್ರ ಬರೆದ್ರಿ? ಯಾರು ಹೇಳಿದ್ರು ನಿಮಗೆ? ಅತ್ತೆ ಹೇಳ್ಕೊಟ್ರ ಈ ತರ ಪತ್ರ ಬರಿ ಅಂತನ? ಯಾಕೆ ಹಿಂಗ್ ಮಾಡಿದ್ರಿ ನೀವು? ಆಶನ್ ಮದ್ವೆ ನಿಲ್ಲಿಸ್ಬೇಕು ಅಂತನ ನೀವೇ ಪ್ರಯತ್ನ ಮಾಡ್ತಾ ಇದೀರಾ? ಅಲ್ಲ, ನೀವೇ ಗಂಡನ ಜೊತೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದು ಕುತ್ಕೊಂಡಿದ್ರ. ನಿಮ್ ಜೀವನನೇ ಸರಿ ಇಲ್ಲ ಅಂತದ್ರಲ್ಲಿ ಒಳ್ಳೇದಾಗ್ಲಪ್ಪ, ಒಳ್ಳೇದ್ ಮಾಡೋಣ, ನನ್ ಜೀವನ ಸರಿಯಾಗ್ಬೇಕು ಅಂತ ನಿಮ್ಗೊಂದು ಸ್ವಲ್ಪನೂ ಚಿಂತೆನೇ ಇಲ್ಲ. ಅದ್ಬಿಟ್ಬಿಟ್ಟು ನಿಮ್ ತಂಗಿ ಜೀವನ ಹಾಳು ಮಾಡೋದಕ್ಕೆ ಈ ತರ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ ನಿಮ್ಗೇನೆ? ಏ ಕಾವ್ಯ, ಯಾಕೆ ಹಿಂಗಂತ ಇದ್ಯಾ? ನಾನೇಕೆ ಬರೀಲಿ ಅವಳಿಗೆ ಪತ್ರನ? ನಾನು ಬರ್ದಿಲ್ಲ. ಅವಳೇಕೆ ಬರೀತಾಳೆ? ಅವಳಿಗೆ ಮಾಡಕ್ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಅವಳಿಗೆ ಬುದ್ಧಿ ಇಲ್ಲ ಅನ್ಕೊಂಡಿದ್ಯಾ? ಅದು ಯಾವಳ ಬರ್ದೇವಳ ಏನು? ಸುಮ್ಮನೆ ಎಲ್ಲಾರ್ಗೂ ನೀನು ಮೂಗ್ ತೋರಿಸಕ್ ಬರ್ಬೇಡ. ನೀನು ಅವಳು ಆ ಮನೆಯವಳ ಈ ಮನೆಯವಳ? ಆ ಮನೆಯ ಸಮಸ್ಯೆ ನಿನಗೆ ಯಾಕೆ ಬೇಕು? ಯಾಕೆ ಅಂದ್ರೆ ಆ ಮನೇನು ಈ ಮನೇನು ಬೇರೆ ಅಲ್ವಲ್ಲ. ಆಶಾ ತುಂಬಾ ಒಳ್ಳೆ ಹುಡುಗಿ. ಅದು ಅಲ್ಲದೆ ನನ್ಗೆ ಕೊಟ್ಟಿದ್ರು ಪತ್ರನ. ನಾನು ಈ ಚೀಟಿ ನೋಡಿದ್ಮೇಲೆ ನನಗೆ ಅನುಮಾನ ಬಂತು, ಇವಕ್ಕನೆ ಬರ್ದಿರ್ಬೇಕು ಅಂತನ. ಆಮೇಲೆ ಎರಡೂನು ಇಟ್ಟು ಕಂಪೇರ್ ಮಾಡಿದಾಗ ಗೊತ್ತಾಯ್ತು ಇವರೇ ಬರ್ದಿರೋದು ಅಂತನ. ಯಾಕೆ ಬರೋದ್ರಿ ಈ ತರ? ನಾನು ಬರ್ದಿಲ್ಲ ಅಂದ್ರೆ ಬರ್ದಿಲ್ಲ ಕತ್ತಾರೆ ಇಲ್ಲಿ. ನೀನು ಇದಕ್ಕೇನ ಚೀಟಿ ಅಂತಿದ್ದು? ಅಯ್ಯೋ, ಹ್ಯಾಂಡ್ ರೈಟಿಂಗ್ ಒಂದೇ ತರ ಇದ್ರೆ ಏನು, ಎಷ್ಟೋ ಜನದ್ದು ಒಂದೇ ತರ ಇರ್ತಾವಪ್ಪ. ನಂತರ ಎಷ್ಟು ಜನ ಬರೆಯಲ್ಲ. ಹಂಗಂತೇಳಿ ನಾನೇ ಬರ್ದಿದ್ದೀನಿ ಅಂತ ಹೆಂಗೆ ಹೇಳ್ತೀಯ? ಓ ಹೌದಾ, ಹಂಗಾದ್ರೆ ಆಯ್ತು ಬಿಡಿ. ನಾನು ಆ ಅತ್ತೆಗೆ ಹೇಳ್ತೀನಿ ಅವ್ರು ಬರ್ದಿಲ್ವಂತೆ ಅಂತನ. ಅವರು ಆ ಚೀಟಿ ತಗೊಂಡು ಕಂಪ್ಲೇಂಟ್ ಕೊಡ್ತಾರಂತೆ ಪೊಲೀಸ್ನವ್ರಿಗೆ. ಯಾರೋ ಈ ತರ ಬೇಕು ಅಂತನ ಸುಳ್ಳು ಪತ್ರ ಬರೆದು ಮದ್ವೆ ನಿಲ್ಸಕ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರು ಅಂತ ಕಂಡಿಡೀನಿ ಅಂತನ. ಇದು ನೀವು ಕೊಟ್ಟಿರೋ, ನೀವು ಬರ್ದಿರೋ ಚೀಟಿ, ಆ ಒಬ್ಬ ಆಶನಿಗೆ ಬಂದಿರೋ ಪತ್ರ ಎರಡೂನು ಕಂಪೇರ್ ಮಾಡಿ ನೋಡ್ತಾರೆ. ಈಗೇನು ಯಾರು ಹ್ಯಾಂಡ್ ರೈಟಿಂಗ್ ಅಂತಾನ ಪತ್ತೆ ಮಾಡೋ ಅಂತ ಟೆಕ್ನಿಕ್ ಬಂದಿದೆ. ಏನಾದ್ರೂ ಗೊತ್ತಾದ್ರೆ ನಿಮ್ಮನ್ನ ಒದ್ದು ಜೈಲಿಗೆ ಹಾಕ್ತಾರೆ. ಅವಾಗ ಗೊತ್ತಾಗುತ್ತೆ ನಿಮಗೆ. ಸುಮ್ನೆ ನಿಜ ಒಪ್ಕೊಂಡ್ರೆ ಸರಿ ಆಯ್ತು, ಇಲ್ಲಾಂದ್ರೆ ಪೊಲೀಸ್ ಕಂಬಿ ಎಣಿಸ್ಬೇಕಾಗುತ್ತೆ. ಏನು ಪೊಲೀಸ್ನವರಿಗೆ ಕಂಪ್ಲೇಂಟಾ? ಒಂದು ಪತ್ರ ಬಂದಿದ್ದಕ್ಕೆ? ಅಯ್ಯೋ, ಅದು ಏನಮ್ಮ ಸರೋಜ,
ನೀನ್ ಬರ್ದಿದ್ಯಾ ಅವಳಿಗೆ ಪತ್ರನ? ನೀನ್ ಬರ್ದಿದ್ಯಾ ಅಂತ ಹೇಳು. ನೀನ್ ಯಾಕೆ ಬರೆಯಕ್ ಹೋಗ್ತೀಯ ಅಲ್ವಾ? ಅಮ್ಮ, ಅದು ಅದು ನಾನೇ ಬರ್ದಿರೋ ಪತ್ರ. ನೀನಾ? ಅಯ್ಯೋ ದೇವ್ರೆ, ನೀನ್ ಯಾಕೆ ಬರ್ದೆ? ಅಮ್ಮ, ನಾನೇ ಬರ್ದಿದ್ದು. ಯಾಕೆಂದ್ರೆ ರಮ್ಯಾ ಹೇಳಿದ್ಲು, ಅವಳು ಏನು ಹೇಳ್ತಾಳೆ ಅದನ್ನ ಬರ್ಕೊಡು ಅಂತನ. ನಾನೇ ಬರ್ಕೊಟ್ಟೆ. ಕೊನೆಗೆ ಅವಳು ಯಾರಿಗೆ ಈ ಪತ್ರ ಯಾಕೆ ಹಿಂಗೆ ಬರೆಸ್ತೆ ಅಂತಂದ್ರೆ ಆಶನ್ ಮದುವೆನ ನಿಲ್ಲಿಸ್ಬೇಕು, ಅದಕ್ಕೋಸ್ಕರ ಕೊನೆಗೆ ಉಳಿದಿರೋದು ಇದೊಂದೇ ದಾರಿ ಅಂತ ಹೇಳಿ ಹೇಳಿದ್ಲು. ನೋಡಿದ್ರಾ, ನೀವೇ ಬುಕ್ಕೊಂಡ್ರಿ. ನೋಡ್ದಾತೆ ಈ ಅಕ್ಕ ಎಂತ ಕೆಲಸ ಮಾಡಿದಾರೆ ಅಂತನ. ರಮ್ಯಾ ಹೇಳಿದ್ಕೆ ಈ ಕೆಲಸ ಮಾಡಿದ್ರ ನೀವು? ಅಲ್ಲ, ನಿಮಗೆ ಗೊತ್ತಾಗ್ಲಿಲ್ವಾ ಹಿಂಗೆಲ್ಲ ಮಾಡಬಾರ್ದು, ಇದು ತಪ್ಪು ಅಂತನ? ಅವಳು ಹೇಳಿದ್ನ ನೀವು ಕೇಳ್ಬಿಟ್ರ? ಅತ್ತೇನು ಅವಳ ಮಾತು ಕೇಳ್ಕೊಂಡು ಒಂದ್ಸಲ ಸಿಗಾಕೊಂಡು ಬೈಸ್ಕೊಂಡಿತ್ತು. ಈಗ ನೋಡಿ, ಪೊಲೀಸ್ನವರು ಅಂದ ತಕ್ಷಣ ಹೆಂಗ್ ಎದ್ರಕೊಂಡು ಬಾಯ್ ಬಿಟ್ರಿ? ನಿಮ್ಗೆಲ್ಲ ಗೊತ್ತೈತಿ ಆಶನ್ಗೆ ಬರ್ದಿರೋ ಪತ್ರ ಅಂತನ, ಆದ್ರೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಅವಳು ಎಲ್ಲ ಆದ್ಮೇಲೆ ಆಶನಿಗೆ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳಿದ್ಲ. ಬಿಡುವಾಗ್ಲಿ ಅಂತ ನಾನು ಬರ್ಕೊಟ್ಟೆ. ನೀನೇ ಬರಿಬೋದಾಯ್ತಲ್ಲೇ, ಯಾಕೆ ನನ್ನ ಕೈಲಿ ಬರ್ಸಿದೆ ಅಂತಂದೆ. ಅದಕ್ಕೆ ನನ್ನ ಹ್ಯಾಂಡ್ ರೈಟಿಂಗು ಗುರ್ತಾದ್ರೂ ಆಗ್ಬೋದು, ಅದಕ್ಕೆ ನೀನೇ ಬರೆಯಕ್ಕ. ಹೆಂಗೂ ನೀನೇನು ಇಲ್ಲಿ ಯಾವ ಪುಸ್ತಕನೂ ಇಲ್ಲ, ನೀನು ಬರ್ದಿದ್ಯಾ ಅಂತ ಅವ್ರಿಗೆ ಅನುಮಾನನೂ ಬರಲ್ಲ ಅಂತ ಹೇಳಿ ಅವಳೇ ಹೇಳಿದ್ಲು ಕಣೆ. ಅದಕ್ಕೆ ನಾನು ಬರ್ಕೊಟ್ಟೆ. ಅಯ್ಯೋ, ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸರೋಜ, ಎಂತ ಕೆಲಸ ಮಾಡ್ಕೊಂಡಮ್ಮ? ಅಲ್ಲ, ನೀನೇ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ಕುಂತಿದ್ಯಾ ಅಂತದ್ರಾಗೆ ಇಂಥ ಪತ್ರ ಗಿತ್ರ ಎಲ್ಲ ಯಾಕೆ ಬರೆಯಕ್ ಹೋದೆ? ನನಗೆ ಗೊತ್ತೇ ಇಲ್ಲ, ನನಗೆ ಹೇಳೇ ಇಲ್ಲ. ಮತ್ತೆ ನೀನು ಯಾವತ್ತು ಯಾವಾಗ ಬರ್ಕೊಟ್ಟೆ? ಯಾವಾಗ ಬಂದಿದ್ಲು ರಮ್ಯಾ? ಅದೇಮ್ಮ, ಅವತ್ತೊಂದು ದಿವಸ ಏನೋ ಸೊಪ್ಪು ಕಿತ್ಕೊ ಬರಬೇಕು ಅಂತ ಹೇಳಿ ಹೊಲ್ದಕ್ಕೆ ಹೋಗಿ ಬರೋಣ ಬಾ ಅಂತ ಅಂದ್ಲಲ್ಲ ಸಾಯಂಕಾಲ. ಅವತ್ತು ಹೋಗಿದಾಗ ಅವಳೇನೆ ಚೀಟಿನೂ ಒಂದು ಪೆನ್ನು ಎಲ್ಲ ತಗೊಂಬಂದಿದ್ಲು. ಅಲ್ಲಿ ಹೊಲ್ದಾಗೆ ಅಲ್ಲೇನೆ ಬರ್ಸೋದ್ಲು. ಇದನ್ನ ಯಾರಿಗೂ ಹೇಳಕ್ ಹೋಗ್ಬೇಡ ಕಣಕ್ಕ, ಸುಂದರತ್ತೆಗೂ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ, ನಮ್ಮಿಬ್ರು ಮಧ್ಯನೇ ಇರಲಿ, ಏನೂ ಆಗಲ್ಲ ಅಂತ ಹೇಳಿದ್ಲು. ನಾನು ಬಿಡತ್ಲಾಗ ಹೋಗ್ಲಿ ಅಂತ ಸುಮ್ಮನಾದೆ. ಹಂಗೂ ಹಿಂಗೆಲ್ಲ ಮಾಡೋದು ತಪ್ಪು ಕಣೆ ರಮ್ಯಾ, ಬೇಡ. ಸುಮ್ಮನೆ ಗೊತ್ತಾದ್ರೆ ನನಗೂ ನಿನ್ಗೂ ಇಬ್ರಿಗೂ ತೊಂದರೆ ಆಗುತ್ತೆ ಅಂದೆ. ಏನೂ ಆಗಲ್ಲ, ಸುಮ್ಮನಿರಕ್ಕ, ನೀನು ಧೈರ್ಯವಾಗಿರೋ, ನಾನಿದ್ದೀನಿ, ಯಾರಿಗೂ ಗೊತ್ತಾಗಲ್ಲ ಅಂತ ನಾ ಹೇಳಿದ್ಲು. ಆದರೆ ಈಗೆಲ್ಲ ಗೊತ್ತಾಗೋಯ್ತಲ್ಲಮ್ಮ. ಅಯ್ಯಯ್ಯೋ, ಈಗ ಬನ್ನಿ, ಅವಳೇ ಹೇಳಿರೋದು ಅಂತ ಹೇಳಿ ರಮ್ಯಾರ ಮನೆಗೆ ಹೋಗಿ ಹೇಳಿ ಬನ್ನಿ, ರಮ್ಯಾರ ಅತ್ತೆ ಹತ್ರ. ಇಲ್ಲ ಅಂದ್ರೆ ನೀವೇನಾದ್ರೂ ಬಂದು ಹೇಳಿಲ್ಲ ಅಂತಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಹಿಂಗೆಲ್ಲ ನಾ ಮದುವೆ ಹಾಳು ಮಾಡೋದಕ್ಕೆ ಈ ತರ ಸುಳ್ಳು ಪತ್ರ ಬರ್ದಿದ್ದಾರೆ ಅಂತ ನಿನ್ ಮೇಲೂ ರಮ್ಯನ್ ಮೇಲೂ ಇಬ್ರು ಮೇಲೂ ಕಂಪ್ಲೇಂಟ್ ಕೊಡ್ತಾರೆ. ಅವಾಗ ಇಬ್ರು ಜೈಲಿಗೆ ಹೋಗ್ಬೇಕಾಗುತ್ತೆ. ನೀವೇ ಬರ್ದಿರೋದು ಅಂತನ ಗೊತ್ತಾಗುತ್ತೆ. ಈಗ ಟೆಕ್ನಾಲಜಿ ಪೂರ್ತಿ ಮುಂದುವರೆದೈತೆ. ಯಾರು ಬೇಕಾದ್ರೆ ಯಾರು ಹ್ಯಾಂಡ್ ರೈಟಿಂಗ್ ಅಂತಾನ ಹೇಳ್ಬಿಡ್ತಾರೆ ತಕ್ಷಣ. ಅದಕ್ಕೆ ನಾನು ನೀವು ಬರ್ದಿರೋ ಹ್ಯಾಂಡ್ ರೈಟಿಂಗ್ ನೋಡಿ ಗುರ್ತಿಡ್ದಿದ್ದು. ನೀವು ಹಬ್ಬಕ್ಕೆ ಸಾಮಾನು ಅಂತ ಬರ್ದಿಕ್ಕಿದ್ರಲ್ವಾ, ನಾನು ಅವಾಗಲೇ ಬಂದೆ. ನೀವು ಮರ್ತೋಗಿದ್ರೇನೋ, ಚೀಟಿ ಇಲ್ಲೇ ಇತ್ತು. ಅವಾಗ ಬಂದು ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ನೀವೇ ಬರ್ದಿರೋದಿರ್ಬೇಕೇನೋ ಅಂತನ. ಅತ್ತೆಗೆ ಹೆಂಗೂ ಬರೆಯಕ್ ಬರಲ್ಲ, ನೀವೇ ಬರ್ದಿರ್ಬೇಕು ಅನ್ಕಂಡೆ. ಹಂಗೂ ಅದಕ್ಕೆ ಕನ್ಫರ್ಮೇಶನ್ ಇಲ್ದೇನೆ ಬಂದ್ಮೇಲೆ ಕೇಳೋಣ ಅಂತ ಸುಮ್ಮನಾಗಿದ್ದೆ. ಈಗ ನೀವೇ ಒಪ್ಕೊಂಡ್ರಲ್ಲ. ಸರಿ ಬನ್ನಿ, ರಮ್ಮಿ ಮಾತು ಕೇಳಿ ಈ ಚೀಟಿ ಬರ್ದು ತಪ್ಪು ಮಾಡಿದ್ರಿ ಸರೋಜಕ್ಕ. ಅಲ್ಲ, ನಿಮ್ ಜೀವನನೇ ನೀವು ಸರಿ ಮಾಡ್ಕೊಳಕ್ಕಾಗಿಲ್ಲ ಅಂತದ್ರಲ್ಲಿ ಇನ್ನೊಬ್ರು ಜೀವನ ಹಾಳು ಮಾಡೋದಕ್ಕೆ ಆ ರಮ್ಮಿನ ಜೊತೆಗೆ ಈ ತರ ಪತ್ರ ಬರ್ದಿದ್ದೀರಲ್ಲ, ನಿಮ್ಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ಅಲ್ಲಮ್ಮ ಸರೋಜ, ನನಗೂ ಒಂದು ಮಾತು ಹೇಳಿಲ್ವಲ್ಲೇ. ಏನು ಮಾಡೋದಮ್ಮ, ರಮ್ಯಾ ಯಾರ ಹತ್ರನೂ ಹೇಳ್ಬೇಡ ಅಂತ ಹೇಳಿದ್ಲು. ನಾನು ಹಂಗೂ ಇದು ಬೇಡ ಕಣೆ, ಇದು ಯಾಕೋ ಸರಿ ಇಲ್ಲ, ನೀನು ಹಿಂಗಂತ ಹೇಳಿದ್ರೆ ನಾನು ಬರ್ಕೊಡ್ತಾನೆ ಇರಲಿಲ್ಲ ಅಂದಿದ್ದಕ್ಕೆ ಏನೂ ಆಗಲ್ಲ ಬಿಡಕ್ಕ, ನೀನೇನು ಚಿಂತೆ ಮಾಡಬೇಡ ಅಂತ ನಾ ಹೇಳಿದ್ಲು. ಅದಕ್ಕಾಗಿ ಸುಮ್ಮನಾದೆ, ಬಿಡತ್ಲಾಗ ಹೋದ್ರೆ ಹೋಗ್ಲಿ ಅಂತನ. ಅದು ಹೆಂಗೋ ಗೊತ್ತಾಗ್ಬಿಟ್ಟಿದೆ. ಅಯ್ಯೋ, ಈಗೇನಮ್ಮ ಮಾಡೋದು? ದಡ್ಡ ಮುಂಡೆ ಅಂದ್ರೆ ದಡ್ಡ ಮುಂಡೆ ಗೊತ್ತಾಗಲ್ವೇನಿ ನಿನ್ಗೆ? ಅರೇನಕಮ್ಮ ಮೊದ್ಲೇನೆ ಅಲ್ಲಿ ಮಸಿತಿರ್ತಾಳೆ ನಮ್ಮ ಮ್ಯಾಲೆ, ಅಂತದ್ರಾಗೆ ನೀನು ಬೇರೆ ಇಂಥ ಬದುಕು ಮಾಡ್ಕೊಂಡಿದ್ಯಲ್ಲ. ಆರಾಮಿನ ಮಾತು ಕೇಳಿ ಹೋಗು, ಎಂತ ಕೆಲಸ ಮಾಡಿದೆ. ಈಗ ಹೋಗಿ ಉಗಿತಾಳೆ, ಉಗಿಸ್ಕೊಂಬ ಹೋಗು. ಬನ್ನಿ ಸರೋಜಕ್ಕ, ಏನ್ ನಡೀತು, ಯಾಕೆ ಬರದ್ರಿ, ನಿಮ್ಗೆ ಯಾರು ಹೇಳಿದ್ದು ಅಂತನ ಬನ್ನಿ. ಅವ್ರ ಎದುರಿಗೆ ಹೇಳಿವ್ರಂತೆ, ರಮ್ಮಿನ ಎದುರಿಗೇನೆ. ಅಲ್ಲಿಗೆ ಬರ್ಬೇಕಾ ಅವ್ರ ಮನೆಗೆ? ಹೌದು, ಮತ್ತೆ ಆ ಮನೆಗೆ ಬರ್ಬೇಕು ಎಲ್ಲರ ಎದುರಿಗೂ. ನೀನು ಯಾಕೆ ಈ ಪತ್ರ ಬರದ್ರಿ, ಯಾರು ಬರ್ಸಿದ್ದು, ಅದಕ್ಕೆಲ್ಲ ಕಾರಣ ಏನು ಅಂತನ ನೀವೇ ಹೇಳ್ಬೇಕು. ಬನ್ನಿ, ಹೋಗಿ ಹೋಗು. ಎಂತ ಕೆಲಸ ಮಾಡ್ಕೊಂಡಮ್ಮ ಸರೋಜಮ್ಮ, ನೀನು ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತ. ಹೆಂಗೋ ನಡ್ಕೊಂಡು ಹೋಗ್ಲೇಳು, ಹಾಳಾಗಿ ಹೋಗ್ಲೇಳು ವಾಶಿ ಎಂಬಾಳು. ರಮ್ಯ ಸುಮ್ಮನಿರಕ್ಕೆ ಆಗ್ತಿರ್ಲಿಲ್ವಾ? ಇನ್ನೇನು ಮಾಡಲ್ಲ, ಹೆಂಗಾದ್ರೂ ಮಾಡ್ಕೊಂಬಿ ಅಂತ ಹೇಳಿದ್ಲು. ನಾನು ಕೊಟ್ಟೆ. ಈಗ ನೋಡಿದ್ರೆ ಇದೊಂದು ಪ್ರಯತ್ನ ಮಾಡಕ್ ಹೋಗ್ಯವಳೆ. ಅಯ್ಯೋ, ಏನಮ್ಮ ಈ ರಮ್ಯ, ಏನೋ ಮಾಡಕ್ ಹೋಗಿ ಎಲ್ಲ ಎಡವಟ್ ಮಾಡ್ತಾಳೆ. ಎಡವಟ್ ಮಾಡ್ಕೊಂಡು ನಮ್ಮನ್ನ ಬೇರೆ ಸಿಗಾಕ್ತಾಳೆ. ಈಗ ನೋಡಿದ್ರೆ ನಿನ್ ಸಿಗಾಕ್ಸಿದ್ಲು, ಅವಾಗ ನೋಡಿದ್ರೆ ನಾನು ಸಿಗಾಕೊಂಡೆ ಅವಳ ಜೊತೆಗೆ. ಅಯ್ಯೋ, ಇದೊಳ್ಳೆ ಪಜಿತಿ ಆಯ್ತು. ಹೋಗು, ಏನೋ ನನಗೆ ಗೊತ್ತಿಲ್ಲ, ರಮ್ಯ ಹೇಳಿದ್ ನಾನು ಬರ್ಕೊಟ್ಟೆ ಅಷ್ಟೇನೆ ಅಂತನ ಹೇಳ್ಬಾ. ಹೋಗು ಹೋಗು.
ನಮ್ಮ ಸರೋಜಮ್ಮಗೆ ಯಾಕೆ ಬುದ್ಧಿ ಇಲ್ವೋ, ಆ ರಮ್ಮಿಗೆ ಬುದ್ಧಿ ಬೇಡವಾ? ಇವಾಗಾಗಿರೋದೇ ಸಾಕು, ಇದೆಲ್ಲ ಬೇಡ ಅಂತನ ನಾನು ಹೇಳಿದ್ದೀನಿ ಅವತ್ತೇನೆ. ತಿರ್ಗಾ ಇದ್ಯಾತ ಪತ್ರ ಅದು ಇದು ಅಂತ ಹೇಳಿ ಮಾಡಕ್ ಹೋಗಿವಳೆ. ಅಯ್ಯೋ, ಈ ಕಾವ್ಯ ತುಂಗ ಇವೆರಡಕ್ಕೂ ಏನು ಬೇಕು ಅಲ್ಲ? ಅವಳ ಆಶೆ ಮದುವೆ ನಡೆದ್ರೆಷ್ಟು ಬಿಟ್ರೆಷ್ಟು, ಇವ್ರಿಗೆ ಯಾಕೆ ಅಷ್ಟೊಂದು ಚಿಂತೆ ಅಂತೀನಿ. ಹೋಗತ್ತ, ಈ ಕಾವ್ಯನಿಗೆ ಒಂದು ಈಟು ಬುದ್ಧಿನೇ ಇಲ್ಲ. ನಮ್ಮನೆ ಬಗ್ಗೆ ತಲೆ ಕೆಡಿಸ್ಕೊಳಮ್ಮ ಅಂತ ಹೇಳಿದ್ರೆ ಹೋಗಿ ಹೋಗಿ ಕಂಡರ ಮನೆ ಸುದ್ದಿಗೆ ತಲೆ ಕೆಡಿಸ್ಕೊಂತಾಳೆ ಅವಳು. ಥೂ, ಎಲ್ಲಿಂದ ಕಟ್ಕೊಂಬನ್ನೋ ಏನ್ ಕತ್ಯ ನನ್ನ ಮಗ ಹೋಗಿ ಇವಳನ್ನ.